ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಮೀನಾ MP, ಉಪನ್ಯಾಸಕರು ಭೂಗೋಳಶಾಸ್ತ್ರ ವಿಭಾಗ. ಕರ್ನಾಟಕ ಸರ್ಕಾರ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದು, ಅದರಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 1ಅನ್ನು ನಾನು ಇವತ್ತು ಹೇಗೆ ಪರೀಕ್ಷೆಯಲ್ಲಿ ಬರೆಯಬೇಕು, ವಿಶ್ಲೇಷಿಸಬೇಕು ಎನ್ನುವುದರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇ ಮೇಯ್ನು ಕೆಳಗಿನ ಬಹು ಆಯ್ಕೆಗಳಿಗೆ ಉತ್ತರಿಸಿ ಅಂತ ಹೇಳಿ. ಇಲ್ಲಿ ಮೊದಲನೇ ಪ್ರಶ್ನೆ ಏನಾಗಿದೆ ಅಂತಂದರೆ, ಕಲಹರಿ ಮರುಭೂಮಿಯಲ್ಲಿ ಬುಡಕಟ್ಟು ಜನಾಂಗ ಅಂತ ಕೇಳಿದ್ದಾರೆ. ಅಲ್ಲಿ 4 ಆಪ್ಷನ್ ಇದ್ದಾವೆ ಮಕ್ಕಳ. 1 ರೆಡ್ ಇಂಡಿಯನ್ನರು, ಸೆಮಾಂಗ್ ಜನರು, ಬುಷ್ಮನ್, ಬೆಡೂಯಿಯನ್ಸ್ ಅಂತ ಇದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನಮಗೆ ಪ್ರದೇಶಗಳು ಕೊಟ್ಟಿಲ್ಲ, ಅಲ್ಲಿ ವಾಸಿಸತಕ್ಕಂತಹ ಬುಡಕಟ್ಟು ಜನಾಂಗದವರ ಹೆಸರನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಹೇಳಬೇಕಾದ ಉತ್ತರ ಬುಷ್ಮನ್ ಜನಾಂಗ ಅಂತ. ಸೊ ಬುಷ್ಮನ್ ಜನಾಂಗವನ್ನು ನಾವು ಇಲ್ಲಿ ಸರಿಯಾದ ಉತ್ತರ ಸಿ ಆಗಿರುತ್ತೆ. ಸೊ ಹಾಗಾಗಿ ರೆಡ್ ಇಂಡಿಯನ್ಸ್ ಬಂದು ಅಮೆಜಾನ್ನಲ್ಲಿ ಕಂಡುಬರ್ತಾರೆ, ಮಲೇಷಿಯಾದಲ್ಲಿ ಸೆಮಾಂಗ್ ಜನರು ಕಂಡುಬರ್ತಾರೆ, ಸಹರಾ ಮರುಭೂಮಿಯಲ್ಲಿ ಬೆಡೂಯಿನ್ಸ್ ಕಂಡುಬರ್ತಾರೆ. ಹಾಗಾಗಿ ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ ಬುಷ್ಮನ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು 3ನೇ ಪಾಠಕ್ಕೆ ಮಾನವನ ಆರ್ಥಿಕ ಚಟುವಟಿಕೆಗಳು ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೆ ಆಗಿರುತ್ತೆ. ಇಲ್ಲಿ ಇನ್ನೂ ಒಂದು ಪ್ರಶ್ನೆಯನ್ನು, 1 ಅಂಕದ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆಗಳಿರ್ತದೆ. ಅದು ಏನಪ್ಪ ಅಂತ ಅಂದರೆ, ಬೇಟೆಗಾರಿಕೆಯು ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಮತ್ತು ಹಾಗೆಯೇ ಮರ ಕಡಿಯುವ ಉದ್ಯಮವು ಎಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅನ್ನೋದನ್ನು ಕೇಳುವ ಸಾಧ್ಯತೆಗಳು ಇರ್ತದೆ. ಮತ್ತು ಸ್ಥಳಾಂತರ ಬೇಸಾಯವನ್ನು ವಿವಿಧ ಭಾಗಗಳಲ್ಲಿ ವಿವಿಧ ಹೆಸರುಗಳಿಂದ ಕರೀತಾರೆ, ಅವನ್ನು ಕೇಳುವ ಸಾಧ್ಯತೆಗಳು ಇರ್ತವೆ. ಸೊ ಹಾಗಾಗಿ ಅವುಗಳಿಗೂ ಕೂಡ ಹೆಚ್ಚು ಒತ್ತನ್ನು ಕೊಟ್ಟು ನಾವು ಅಭ್ಯಸಿಸಬೇಕಾಗತ್ತೆ. ನೆಕ್ಸ್ಟು ಮೆಟ್ಸ್ಯಾಟ್ ಉಪಗ್ರಹ ಸಹಾಯ ಮಾಡುವುದು. ಇಲ್ಲಿ ಏನಾಗುತ್ತೆ ಅಂತಂದರೆ, ಭಾರತವು ಹಲವಾರು ಉಪಗ್ರಹಗಳನ್ನು ಉಡಾವಣೆ ಮಾಡಿದೆ. ಅವುದು ಒಂದೊಂದು ಉದ್ದೇಶಗಳನ್ನು ಇಟ್ಟುಕೊಂಡು ಉಡಾವಣೆಯನ್ನು ಮಾಡಿರುವಂಥದ್ದು. ಎಜುಸ್ಯಾಟ್ ಅನ್ನುವಂತಹ ಉಪಗ್ರಹವನ್ನು ಉಡಾವಣೆ ಮಾಡಿದೆ. ಇದು ನಮಗೆ ಏನನ್ನು ತಿಳಿಸುತ್ತೆ ಅಂತ ಅಂದರೆ, ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ವಿಶ್ಲೇಷಣೆ ಮಾಡುತ್ತೆ. ಇಲ್ಲಿ ಮೆಟ್ಸ್ಯಾಟ್ ಅನ್ನುವಂಥದ್ದು ನಮಗೆ ಪ್ರಮುಖವಾಗಿ ಹವಾಮಾನವನ್ನು ಕುರಿತು ವಿಷಯವನ್ನು ನಮಗೆ ವಿಶ್ಲೇಷಣೆ ಮಾಡುತ್ತೆ. ಹಾಗಾಗಿ ಮೆಟ್ಸ್ಯಾಟ್ ಅನ್ನುವುದು ಹವಾಮಾನ ಮುನ್ಸೂಚನೆಯನ್ನು ನೀಡಲಿಕ್ಕೆ ಉಡಾಯಿಸಿರತಕ್ಕಂತಹ ಉಪಗ್ರಹ ಅಂತ ಹೇಳ್ತೀವಿ. ಇನ್ನು ಅಧಿಕ ಜನಸಾಂದ್ರತಾ ಪ್ರದೇಶಗಳು. ಇಲ್ಲಿ ಅಧಿಕ ಸಾಂದ್ರತಾ ಪ್ರದೇಶಗಳು ಅಂತ ಬಂದಾಗ ಇಲ್ಲಿ ಏನಾಗುತ್ತೆ, ಆಸ್ಟ್ರೇಲಿಯಾ, ಮರುಭೂಮಿ, ಧ್ರುವ ಪ್ರದೇಶ, ಏಷ್ಯಾ ಖಂಡದ ದಕ್ಷಿಣ ಭಾಗ ಅಂತ ನಾವು ನೋಡ್ತೀವಿ. ಇಲ್ಲಿ ನಮಗೇನಾಗುತ್ತೆ ಅಂತ ಅಂದರೆ, ಏಷ್ಯಾ ಖಂಡದ ದಕ್ಷಿಣ ಭಾಗ ಅಂತ ನಾವು ತಿಳಿಸ್ತೀವಿ. ಯಾವ ಕಾರಣಕ್ಕೆ ಏಷ್ಯಾ ಖಂಡದ ದಕ್ಷಿಣ ಭಾಗ ಅಂತ ಹೇಳ್ತೀವಿ ಅಂತ ಅಂದರೆ, ಏಷ್ಯಾದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಕೂಡ ನಾವು ಕಾಣ್ತಾ ಇರೋದು ಕಾರಣ ಇಲ್ಲಿಯ ಉತ್ತಮವಾದಂತಹ ಹವಾಮಾನ, ವಾಯುಗುಣ ಹಾಗೂ ಸಂಪನ್ಮೂಲ ಮತ್ತು ಪ್ರತಿಯೊಂದಕ್ಕೂ ಪೂರಕವಾದಂತಹ ಜನಸಂಖ್ಯಾ ಬೆಳವಣಿಗೆಗೆ ಅಥವಾ ಜನಸಂಖ್ಯೆ ಹೆಚ್ಚಳಕ್ಕೆ ಬೇಕಾಗಿರತಕ್ಕಂಥ ಪೂರಕ ಅಂಶಗಳು ಇಲ್ಲಿ ನಮಗೆ ದೊರೆಯೋದ್ರಿಂದ ನಾವು ಈ ಭಾಗ ದಕ್ಷಿಣ ಏಷ್ಯಾದ ದಕ್ಷಿಣ ಭಾಗವನ್ನು, ಏಷ್ಯಾ ಖಂಡದ ದಕ್ಷಿಣ ಭಾಗವನ್ನು ನಾವು ಅಧಿಕ ಜನಸಾಂದ್ರತಾ ಪ್ರದೇಶ ಅಂತ ಹೇಳ್ತೀವಿ. ಇನ್ನು 4ನೇ ಪ್ರಶ್ನೆಯನ್ನು ನೋಡೋದಾದರೆ, ಇಲ್ಲಿ ಒಂದು ಕಡೆ ಯಾವುದಾದರೂ ಸರಿಯಾಗಿ ಹೊಂದಾಣಿಕೆ ಆಗೋದು. 4 ಒಂದು ಕಡೆ ಕಟ್ಟನ್ನು ಕೊಟ್ಟಿದ್ದಾರೆ, ಅಣೆಕಟ್ಟಿನ ಹೆಸರನ್ನು, ಇನ್ನೊಂದು ಕಡೆ ಜಲಾಶಯ ಹೆಸರನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ, ಇಲ್ಲಿ ಸರಿಯಾಗಿರುವುದನ್ನು ನಾವು ಗುರುತಿಸಬೇಕಾಗತ್ತೆ. ಹಾಗಾಗಿ ಭಾಗ ಎಯಲ್ಲಿ ಆಲಮಟ್ಟಿ, ಬಾಕ್ರಾ, ನಾರಾಯಣಪುರ, ತುಂಗಭದ್ರಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪಂಪಾಸಾಗರ, ಗೋವಿಂದ ಸಾಗರ, ಶಾಸ್ತ್ರಿ ಸಾಗರ, ಬಸವಸಾಗರ ಅಂತ ಇದೆ.
ಸೊ ಇಲ್ಲಿ ಹೊಂದಾಣಿಕೆಯಾಗುವಂಥದ್ದು ಬಾಕ್ರಾದ ಹಿನ್ನೀರನ್ನು ನಾವು ಗೋವಿಂದ ಸಾಗರ ಅಂತ ಕರಿತೀವಿ. ಹಾಗಾಗಿ ಬಾಕ್ರಾದ ಒಂದು ಹಿನ್ನೀರು ಗೋವಿಂದ ಸಾಗರ. ಸೊ ಹಾಗಾಗಿ ಅದು ಸರಿಯಾದ ಉತ್ತರ ಅಂತ ಹೇಳ್ತೀವಿ. ಆಲಮಟ್ಟಿ ಪಂಪಾ ಸಾಗರಕ್ಕೆ ಬರಲ್ಲ, ನಾರಾಯಣಪುರ ಶಾಸ್ತ್ರಿ ಸಾಗರಕ್ಕೆ ಬರಲ್ಲ, ತುಂಗಭದ್ರಾ ಬಸವಸಾಗರ ಅಲ್ಲ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಹೊಂದಾಣಿಕೆ ಬಿ ಆಗಿದೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗತ್ತೆ. ಸೊ ಇನ್ನು ಐದನೇ ಪ್ರಶ್ನೆ, ಪಟ್ಟಿ 1ರಲ್ಲಿ ರಾಜ್ಯದ ರಾಜಧಾನಿಗಳು, ಪಟ್ಟಿ 2ರಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಹೆಸರನ್ನು ಹೇಳಿದ್ದಾರೆ. ಎ ಬೆಂಗಳೂರು, ಬಿ ಚೆನ್ನೈ, ಸಿ ಹೈದರಾಬಾದು, ಡಿ ಮುಂಬೈ ಅಂತ ಇದೆ. ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು: ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಸಹರಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ನಾವು ನೋಡಬೇಕು. ಮಕ್ಕಳೇ, ಇಲ್ಲಿ ನಮಗೆ ಸಾಮಾನ್ಯವಾಗಿ ನಾವು ಕರ್ನಾಟಕದವರಾಗಿರೋದ್ರಿಂದ ಕರ್ನಾಟಕದ ರಾಜಧಾನಿ ಬೆಂಗಳೂರು ಅಂತ ಗೊತ್ತಿರುತ್ತೆ. ಬೆಂಗಳೂರು ಅಂದ ತಕ್ಷಣ ಬೆಂಗಳೂರನ್ನು ಕಟ್ಟಿದಂತಹ ಕೆಂಪೇಗೌಡರು ನಮಗೆ ನೆನಪಿನಲ್ಲಿ ಇರ್ತಾರೆ. ಹಾಗಾಗಿ ಬಹಳ ಸುಲಭವಾಗಿ ನಾವು ಗುರುತಿಸ್ಬೋದು. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದು ಒಂದನ್ನು ಹಿಡ್ಕೊಂಡು 2ನೇ ಹಂತಕ್ಕೆ ನಾವು ಹೋದಾಗ, ಚೆನ್ನೈಗೆ ನಾವು ಹೋದಾಗ ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಗುರುತಿಸ್ಬೇಕಾಗತ್ತೆ. ಸೊ ನಮಗೆ ಹೊಂದಿಸಿ ಬರೆಯಿರಲಿ. 3ನೇ ಪ್ರಶ್ನೆ ಮೊದಲು ಮತ್ತು 2ನೇದಕ್ಕೆ ನಮಗೆ ಉತ್ತರ ಗೊತ್ತಾದ ತಕ್ಷಣ ನಾವು ಇಲ್ಲಿ ಸಂಕೇತಗಳನ್ನು ಗಮನಿಸಿದಾಗ ಬಿ 3, 1, 4, 2 ಇದು ಸರಿಯಾದ ಉತ್ತರವಾಗಿರುತ್ತೆ. ಹಾಗಾಗಿ ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ನಾವು ಸ್ವಲ್ಪ ಗಮನಿಸ್ಕೊಂಡರೆ, ಹೆಸರುಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡ್ರೆ ಭಾಳ ಸುಲಭವಾಗಿ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಇನ್ನು ನೆಕ್ಸ್ಟು ಆರಿಸಿ ಬಿಟ್ಟ ಪದವನ್ನು ತುಂಬಿರಿ ಅಂತ 2ನೇ ಮೇನ್ ಅಂತ ಕೇಳ್ತಾರೆ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ, ಆಂಥ್ರೋಪೋಜಿಯೋಗ್ರಫಿ ಎಂಬ ಗ್ರಂಥವನ್ನು ಬರೆದವರು. ಇಲ್ಲಿ ಆವರಣದಲ್ಲಿ ಉತ್ತರಗಳನ್ನು ಕೊಟ್ಟಿರ್ತಾರೆ. ಆ ಆವರಣದಲ್ಲಿ ಇರತಕ್ಕಂಥ ಉತ್ತರವನ್ನು ನಾವು ಆರಿಸಿ ಬರಿಬೇಕಾಗುತ್ತೆ. ಇದು ಸಾಮಾನ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾದ ಅಂಶ. ಆಂಥ್ರೋಪೋಜಿಯೋಗ್ರಫಿ ಅನ್ನೋದನ್ನು ಟ್ವಿಸ್ಟ್ ಮಾಡಿ ನಾವು ಪ್ರಶ್ನೆಗಳನ್ನು ಕೇಳೋದಕ್ಕೆ ಹೋದಾಗ ಆಂಥ್ರೋಪೋಜಿಯೋಗ್ರಫಿಯನ್ನು ಬರೆದವರು ಯಾರು ಅಂದರೆ ಫ್ರೆಡ್ರಿಕ್ ರಾಸೆಲ್. ಈ ಫ್ರೆಡ್ರಿಕ್ ರಾಸೆಲ್ ಅನ್ನೋರೇ ಮಾನವ ಭೂಗೋಳಶಾಸ್ತ್ರದ ಪಿತಾಮಹ ಕೂಡ ಆಗಿದ್ದಾರೆ. ಸೊ ಹಾಗಾಗಿ ಅವರು ಯಾರ ಒಂದು ಗ್ರಂಥದಿಂದ ಪ್ರೇರೇಪಿತರಾಗಿದ್ದರು? ಚಾರ್ಲ್ಸ್ ಡಾರ್ವಿನನ ಒರಿಜಿನ್ ಆಫ್ ಸ್ಪೀಸೀಸ್ ಅನ್ನೋ ಗ್ರಂಥದಿಂದ ಪ್ರೇರೇಪಿತರಾಗಿದ್ದರು. ಸೊ ಹಾಗಾಗಿ ನಾವು ಈ ಫ್ರೆಡ್ರಿಕ್ ರಾಸೆಲ್ ಅಂತ ತಿಳ್ಕೊಂಡ ತಕ್ಷಣ ನಾವು 4 ರಿಂದ 5 ಅಂಕಗಳಿಗೆ ಪ್ರಶ್ನೆಗಳನ್ನು ನಮ್ಮ ಮನಸ್ಸಿನಲ್ಲಿಯೇ ನಾವೇ ತಿಳ್ಕೊಬೋದಾಗುತ್ತೆ. ಸೊ ಹಾಗಾಗಿ ಫ್ರೆಡ್ರಿಕ್ ರಾಸೆಲ್ ಅಂತ ಅಂದ ತಕ್ಷಣ ಮಾನವ ಭೂಗೋಳಶಾಸ್ತ್ರದ ಪಿತಾಮಹ, ಒರಿಜಿನ್ ಆಫ್ ಸ್ಪೀಸೀಸು, ಚಾರ್ಲ್ಸ್ ಡಾರ್ವಿನು, ಈ ಹೆಸರುಗಳನ್ನೆಲ್ಲ ನಾವು ನೋಡ್ಕೋಬೇಕಾಗುತ್ತೆ. ಮತ್ತು ಆಂಥ್ರೋಪೋಜಿಯೋಗ್ರಫಿ ಗ್ರಂಥವನ್ನು ಬರೀತಾರೆ. ಆಂಥ್ರೋಪೋ ಅಂದರೆ ಮನುಷ್ಯ, ಜಿಯೋಗ್ರಫಿ ಅಂದರೆ ಭೂಗೋಳಶಾಸ್ತ್ರ. ಹಾಗಾಗಿ ಈ ಫ್ರೆಡ್ರಿಕ್ ರಾಸೆಲ್ ಅಂತ ಅಂದ ತಕ್ಷಣ ಇಷ್ಟು ಪಾಯಿಂಟ್ಸ್ಗಳು ನಮ್ಮ ನೆನಪಿನಲ್ಲಿ ಇರಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಚತುರ್ಥಿಯ ಆರ್ಥಿಕ ಉದ್ಯೋಗಗಳು ಅಂತ ಇದೆ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಮಾನವನ ಚಟುವಟಿಕೆಗಳನ್ನು 4 ವಿಭಾಗವಾಗಿ ಮಾಡ್ತೀವಿ. ಪ್ರಾಥಮಿಕ ಉದ್ಯೋಗಗಳು, ದ್ವಿತೀಯ ಉದ್ಯೋಗಗಳು, ತೃತೀಯ ಉದ್ಯೋಗಗಳು, ಚತುರ್ಥಿಯ ಉದ್ಯೋಗಗಳು ಅಂತ ಹೇಳ್ತೀವಿ. ಸೊ ಅಲ್ಲಿಗೆ ಪ್ರಾಥಮಿಕ ಉದ್ಯೋಗಗಳು ಅಂತ ಅಂದರೆ ನೇರವಾಗಿ ಪರಿಸರದೊಂದಿಗೆ ಸಂಬಂಧವನ್ನು ಇಟ್ಟುಕೊಂಡು ಕೆಲಸ ಮಾಡೋದು ಉದ್ಯೋಗವನ್ನು ನಾವು ಪ್ರಾಥಮಿಕ ಅಂತೀವಿ. ದ್ವಿತೀಯ ಅಂದ ತಕ್ಷಣ ಕಚ್ಚಾ ವಸ್ತುವನ್ನು ಸಿದ್ಧ ವಸ್ತುವನ್ನಾಗಿ ಮಾಡೋದನ್ನು ನಾವು ದ್ವಿತೀಯ ಉದ್ಯೋಗಗಳು ಅಂತ ಹೇಳ್ತೀವಿ. ತೃತೀಯ ಉದ್ಯೋಗಗಳು ಅಂತಂದರೆ ಈ ಎಲ್ಲ ಉದ್ಯೋಗಗಳಿಗೆ, ಪ್ರಾಥಮಿಕ ದ್ವಿತೀಯ ಉದ್ಯೋಗಗಳಿಗೆ ಸಹಾಯವನ್ನು, ಸೇವೆಯನ್ನು ನೀಡುವಂತಹ ಒಂದು ಸೆಕ್ಟರನ್ನು ನಾವು ತೃತೀಯ ಉದ್ಯೋಗಗಳು ಅಂತ ಹೇಳ್ತೀವಿ. ಸೊ ಹಾಗಾಗಿ ಇನ್ನು ಚತುರ್ಥಿಯ ಉದ್ಯೋಗಗಳು ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಮನೋರಂಜನೆ, ಸಾಫ್ಟ್ವೇರು,
ಕ್ರೀಡೆ ಇವೆಲ್ಲವೂ ಕೂಡ ಚತುರ್ಥಿಯ ಆರ್ಥಿಕ ಚಟುವಟಿಕೆಗಳು ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಸಾಫ್ಟ್ವೇರ್ ಅನ್ನುವ ಪದವನ್ನು ಕೊಟ್ಟಿರೋದ್ರಿಂದ ಅದನ್ನು ನಾವು ಚತುರ್ಥಿಯ ಉದ್ಯೋಗ ಅಂತ ನಾವು ಹೇಳಬೇಕಾಗತ್ತೆ. ಇನ್ನು ಬಂಗಾಳದ ದುಃಖಕರ ನದಿ ಅಂತ ಹೇಳ್ತೀವಿ. ಸೊ ಪಶ್ಚಿಮ ಬಂಗಾಳ ಅಂದ ತಕ್ಷಣ ನಮಗೆ ದಾಮೋದರ ನದಿ ತಲೆಯಲ್ಲಿ ಇರುತ್ತೆ. ಸೊ ಹಾಗಾಗಿ ದಾಮೋದರ ನದಿಯನ್ನು ಪಶ್ಚಿಮ ಬಂಗಾಳದ ಕಣ್ಣೀರು ನದಿ ಅಂತ ಕರಿತೀವಿ. ಸೊ ಇನ್ನು ಭಾರತದ ಎರಡನೇ ಆಹಾರ ಬೆಳೆಯಾಗಿರತಕ್ಕಂಥ ಭತ್ತವನ್ನು ಎಲ್ಲಿ ಹೆಚ್ಚಾಗಿ ಉತ್ಪಾದನೆ ಮಾಡ್ತಾರೆ ಅಂತ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಭತ್ತವನ್ನು ಹೆಚ್ಚಾಗಿ ಭಾರತದಲ್ಲಿ ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯ ಅಂತ ಹೇಳ್ತಾರೆ. ಇನ್ನು ಭಾರತದ ವೃತ್ತಪತ್ರಿಕೆಯನ್ನು ಪ್ರಕಟಿಸಿದವರು ಯಾರು? ನಮಗೆಲ್ಲ ಗೊತ್ತಿತ್ತು ಭಾರತದ ಮೊದಲ ವೃತ್ತಪತ್ರಿಕೆ ಬಂಗಾಲ್ ಗೆಜೆಟ್ ಅಂತ. ಆದರೆ ಇಲ್ಲಿ ಏನು ಪ್ರಶ್ನೆ ಕೇಳಿದ್ದಾರೆ, ಆ ಬೆಂಗಾಲ್ ಗೆಜೆಟ್ ಅನ್ನೋ ಪತ್ರಿಕೆಯನ್ನು ಪ್ರಕಟಿಸಿದವರು ಯಾರು ಅಂತ ಹೇಳಿದ್ದಾರೆ. ಹಾಗಾಗಿ ಹಿಕ್ಕೀಸ್ ಗೆಜೆಟ್ ಅಂತ ನಾವು ಹೇಳಬೇಕಾಗತ್ತೆ. ಸೊ ಹಾಗೆಯೇ ಕರ್ನಾಟಕದ ಮೊದಲ ವೃತ್ತಪತ್ರಿಕೆ ಮಂಗಳೂರು ಸಮಾಚಾರವನ್ನು ಮೋಗ್ಲಿಂಗ್ ಅವರು ಪ್ರಕಟಿಸಿದರು ಅನ್ನುವಂಥದ್ದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಸೊ ನಾನು ಹೇಳಿದಾಗೆ ನೆಕ್ಸ್ಟ್ 3ನೇ ಮೇಯ್ನಿಗೆ ಬಂದಾಗ ಕೆಳಗಿನವುಗಳಲ್ಲಿ ಹೊಂದಿಸಿ ಬರೆಯಿರಿ ಅಂತ ಇತ್ತು. ಸೊ ನಾವು ಅಲ್ಲಿ ನೋಡಿ ಒರಿಜಿನ್ ಆಫ್ ಸ್ಪೀಸೀಸ್, ಅಧಿಕ ಮರಣ ಪ್ರಮಾಣ, ಸ್ಥಳಾಂತರ ಬೇಸಾಯ, ಭಾರತದ ಸಿಲಿಕಾನ್ ವ್ಯಾಲಿ, ಭಾರತದ ಅತಿ ಉದ್ದವಾದ ಕೊಳವೆ ಮಾರ್ಗ ಅಂತ ಹೇಳ್ತಾರೆ. ಇಲ್ಲಿ ನಾನು ಮುಂಚೆನೇ ಹೇಳಿದಾಗೆ ಒರಿಜಿನ್ ಆಫ್ ಸ್ಪೀಸೀಸ್, ಆಂಥ್ರೋಪೋಜಿಯೋಗ್ರಫಿ, ಫ್ರೆಡ್ರಿಕ್ ರಾಸೆಲ್, ಚಾರ್ಲ್ಸ್ ಡಾರ್ವಿನ್ ಅಂತ ಇಷ್ಟನ್ನು ನಾವು ನೆನಪಿಟ್ಕೊಂಡ್ಬಿಟ್ರೆ ಖಂಡಿತವಾಗಿಯೂ ನಮಗೆ 1 ಅಂಕದ ಉತ್ತರವನ್ನು ಬರೆದು 1 ಅಂಕವನ್ನು ಗಳಿಸುವಲ್ಲಿ ಖಂಡಿತ ಯಶಸ್ಸನ್ನು ಸಾಧಿಸ್ತೀವಿ. ಸೊ ನೋಡಿ, ಇಲ್ಲಿ ಅಲ್ಲಿ ಆಂಥ್ರೋಪೋಜಿಯೋಗ್ರಫಿ ಕೇಳಿದರು, ಇಲ್ಲಿ ಒರಿಜಿನ್ ಆಫ್ ಸ್ಪೀಸೀಸ್ ಅಂತ ಕೇಳಿದ್ದಾರೆ. ಇದನ್ನು ಬರೆದವರು ಚಾರ್ಲ್ಸ್ ಡಾರ್ವಿನ್. ಸೊ ಹಾಗಾಗಿ ಮೊದಲನೇದಕ್ಕೆ ಎಗೆ 3 ಸರಿಯಾದ ಉತ್ತರ. ಇನ್ನು ಅಧಿಕ ಮರಣ ಪ್ರಮಾಣ, ಪ್ರಪಂಚದಲ್ಲೇ ಅಧಿಕ ಮರಣ ಪ್ರಮಾಣವನ್ನು ಹೊಂದಿರುವಂಥದ್ದು ಸಿಯಾರೋ ಲಿಯೋನ್ ಅಂತ ಹೇಳಿಬಿಟ್ಟು ಅದಕ್ಕೆ 2ನೇದಕ್ಕೆ 4ನೇದು ಸರಿಯಾದ ಉತ್ತರ ಆಗಿರುತ್ತೆ ಅಂತ ಹೇಳ್ತಾರೆ. ಇನ್ನು ಅಲ್ಲೇ ಅತಿ ಕಡಿಮೆ ಮರಣ ದರವನ್ನು ಅಥವಾ ಹೊಂದಿರತಕ್ಕಂತಹ ರಾಷ್ಟ್ರ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಸೊ ಅದು ಕೂಡ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಕಡಿಮೆ ಜನನ ಪ್ರಮಾಣವನ್ನು ಹೊಂದಿರತಕ್ಕಂಥ ರಾಷ್ಟ್ರ ಜಪಾನ್ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಇನ್ನು ಸ್ಥಳಾಂತರ ಬೇಸಾಯ ಅಂತ ಹೇಳಿ, ಸ್ಥಳಾಂತರ ಬೇಸಾಯ ಅಂತ ಅಂದರೆ ಈ ಸ್ಥಳಾಂತರ ಬೇಸಾಯವನ್ನು ವಿವಿಧ ರಾಜ್ಯಗಳಲ್ಲಿ ವಿವಿಧ ಹೆಸರಿನಿಂದ ಕರೀತಾರೆ. ಹಾಗಾಗಿ ಇದನ್ನು ಜೂಮಿಂಗ್ ಅಂತ ಕರೀತಾರೆ. ಅದನ್ನು ನಾವು ಗಮನಿಸ್ಕೋಬೇಕಾಗುತ್ತೆ. ಪೋಡು, ಆಂಧ್ರದಲ್ಲಿ ಪೋಡು ಅಂತ ಕರೀತಾರೆ. ಈ ರೀತಿ ಆ ಒಂದು ಪಾಠದಲ್ಲಿ ಆ ಒಂದು ಸ್ಥಳಾಂತರ ಬೇಸಾಯಕ್ಕೆ ವಿವಿಧ ರಾಜ್ಯಗಳಲ್ಲಿ ಕರೆಯತಕ್ಕಂಥ ಹೆಸರುಗಳನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡ್ರೆ ಆರಾಮಾಗಿ ನಾವು 1 ಅಂಕವನ್ನು ಗಳಿಸಲಿಕ್ಕೆ ಸಹಾಯಕವಾಗುತ್ತೆ. ಇನ್ನು ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಹೇಳಿ, ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಅಂದರೆ ಹೆಚ್ಚು ಸಾಫ್ಟ್ವೇರ್ ಆಧಾರಿತ ಕಾರ್ಯ ನಡೆಯುವಂಥದ್ದು ಬೆಂಗಳೂರಿನಲ್ಲಿ. ಹಾಗಾಗಿ ಬೆಂಗಳೂರನ್ನು ಸಿಲಿಕಾನ್ ವ್ಯಾಲಿ ಅಂತ ಕರೀತಾರೆ. ಇನ್ನು ಭಾರತದ ಅತಿ ಉದ್ದವಾದ ಕೊಳವೆ ಮಾರ್ಗ ಅಂತ ಹೇಳಿ, ಭಾರತದ ಅತಿ ಉದ್ದವಾದ ಕೊಳವೆ ಮಾರ್ಗ ಅಂತ ಅಂದರೆ ಇದನ್ನು JHB ಅಂತ ಕರಿತೀವಿ. HBJ ಅಂತ ಕರಿತೀವಿ. ಹಾಜಿರಾ, ವಿಜಯಪುರ, ಜಗದೀಶಪುರ ಅನ್ನೋದನ್ನು ನಾವು ನೆನಪಿಸ್ಕೋಬೇಕಾಗತ್ತೆ. ಇದು ಭಾರತದ ಅತಿ ಉದ್ದನೆಯ ಕೊಳವೆ ಮಾರ್ಗ ಅನ್ನುವಂಥದ್ದನ್ನು ನಾವು ನೋಡಬೇಕಾಗತ್ತೆ. ಇದುವರೆಗೂ ಈ ಅವಕಾಶವನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಮಕ್ಕಳ. ನಿಮ್ಮ ಕಾಮೆಂಟ್ಸ್ ಏನಿದ್ರು ಕಾಮೆಂಟ್ಸ್ ಮೂಲಕ ಕೆಳಗೆ ತೋರಿಸತಕ್ಕಂಥ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಕಾಮೆಂಟ್ಸ್ ಹಾಕುವುದರ ಮೂಲಕ ನನ್ನನ್ನು ಉತ್ತೇಜಿಸಲು ಕೋರ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.